ಹಾಯ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಅಜಿತಾ ಭೂಮಿ ಹೇಗಾದರೂ ಮಾಡಿ ಒಂದಾಗಲೇಬೇಕು ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಪ್ಲ್ಯಾನ್ ಮಾಡಿ ಒಂದು ಕಡೆ ಕಳಿಸಿರ್ತಾರೆ. ಆದರೆ ಅಲ್ಲಿ ಭೂಮಿಗೂ ಸಹಿತ ಅದು ಇಷ್ಟ ಆಗಿರಲ್ಲ, ಹಾಗೆ ಅಜಿತನು ಸಹಿತ ಅದನ್ನು ಇಷ್ಟಪಡ್ತಿರಲ್ಲ. ಇಲ್ಲಿ ಅಜಿತ ಇದ್ದನು ಇಲ್ಲ ತನ್ನನ್ನು ಅಂದರೆ ಕ್ಷಮಿಸ್ಬಿಡಿ, ನನ್ನ ಪ್ರೀತಿನ ಒಪ್ಕೊಳ್ಳಿ ಅಂತ ಅಂದ್ಬಿಟ್ಟು ಏನಾದರೂ ಕ್ಷಮೆ ಕೇಳೋದಕ್ಕೆ ಬಂದಿರ್ಬೋದಾ ಅಂತ ಅಂದ್ಬಿಟ್ಟು ಅಜಿತ ಅನ್ಕೊತಾನೆ. ಆದರೆ ಭೂಮಿನ ಸಹಿತ ಹೌದು ನಾನು ಅಂದಿದ್ದು ತಪ್ಪಾಯಿತು, ನನ್ನನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲಿ ಹೇಳೋದಕ್ಕೋಸ್ಕರ ಬಂದಿರ್ಬೋದು, ನಾನು ಯಾವುದೇ ಕಾರಣಕ್ಕೂ ಇವ್ರ ಪ್ರೀತಿನ ಒಪ್ಕೊಬಾರ್ದು ಅಂತ ಅಂದ್ಬಿಟ್ಟು ಭೂಮಿನ ಅನ್ಕೊತಾನೆ. ಹಾಗೆ ಅದೇ ರೀತಿ ಅಜಿನತ್ತನು ಸಹಿತ ಅದೇ ರೀತಿ ಅನ್ಕೊತಾನೆ. ಅವಾಗ ಇದೆಲ್ಲ ಈ ಟೈಮಿಗೆ ಸರಿ ಹೋಗುತ್ತಾ ಇದೆಲ್ಲ ಸರಿನಾ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಕೇಳ್ತಾನೆ. ನನಗೂ ಅದೇ ಕ್ವಶನೇ ನಿಮಗೆ ಹೇಳ್ತಾ ಇದ್ದೀನಿ, ಇದೆಲ್ಲ ಬೇಕಿತ್ತಾ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿನೇ ಹೇಳ್ತಾಳೆ. ಮಾಡೋದೆಲ್ಲ ಮಾಡಿಬಿಟ್ಟು ಹೆಂಗೆ ನಿಂತಿದೆ ನೋಡಿದಾಗ ನಾನೇನು ಮಾಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಕೇಳ್ತಾಳೆ. ಅವಾಗ ಅಲ್ಲ ಈ ಟೈಮಿಗೆ ಇದೆಲ್ಲ ಈ ಡೆಕೋರೇಷನು ಅಲಂಕಾರ ಇದೆಲ್ಲ ಬೇಕಾ ನಿನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಕೇಳಿದಾಗ ನನಗೇನು ಅವಶ್ಯಕತೆ ಇರಲಿಲ್ಲ, ನಿಮಗೇನಾದರೂ ಅವಶ್ಯಕತೆ ಇರೋದಕ್ಕೆ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಏನು ನಾನು ಮಾಡ್ಕೊಂಡಿದ್ದೀನಾ, ನೀನು ಮಾಡಿದ್ದಲ್ವ ಇದು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಕೇಳ್ತಾನೆ. ಏನು ನಾನಾ, ಇದು ಡೆಕೋರೇಷನ್ ಅಲ್ಲ, ನೋವೇ ಚಾನ್ಸೇ ಇಲ್ಲ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಮಾಡಿಕೊಂಡೇ ಇಲ್ಲಪ್ಪ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಹಾಗಾದರೆ ಇದನ್ನೆಲ್ಲ ಮಾಡಿದ್ದು ನಮ್ಮಿಬ್ಬರನ್ನು ಒಂದಾಗಬೇಕು ಅಂತ ಅಂದ್ಬಿಟ್ಟು ಅವ್ನ ಮನೆಯವರೆಲ್ಲ ಸೇರಿಕೊಂಡು ಆಡಿರೋ ನಾಟಕ ಇದು ಅಂತ ಅಂದ್ಬಿಟ್ಟು ಅಜಿತ ಹೇಳ್ತಾನೆ. ಅದು ಏನಾದರೂ ಆಗೋಗಲಿ, ಅಲ್ಲ ಎಷ್ಟು ಸುಳ್ಳು ಹೇಳಿದ್ದಾರೆ ನೋಡು, ನಾವಿಬ್ಬರು ಒಂದಾಗೋದಕ್ಕೋಸ್ಕರ ಅವ್ರು ಏನೆಲ್ಲ ಮಾಡ್ತಿದ್ದಾರೆ ಅಂದರೆ ಏನು ಮಾಡಬೇಕಂತ ಗೊತ್ತಾಗ್ತಲ್ಲ. ಅಜಿತ ನೋಡಿದ್ರೆ ನಾನು ನಿದ್ದೆ ಮೆಡಿಷನ್ ಕೊಟ್ಬಿಟ್ಟು ಮಲಗಿಸಿರೋದು ಅಂತ ಹೇಳ್ದ, ಅಮ್ಮನಿಗೆ ಎದೆ ನೋವು ಅಂತ ಅಂದ್ಬಿಟ್ಟು ಮಲ್ಕೊಂಡ ಅಂದರು. ನನಗೆ ಅವಾಗೇ ಡೌಟ್ ಬಂತು, ಆದರೂ ಹೌದಾಗಿರ್ಬೋದು, ಏಕೆಂದರೆ ನಮ್ಮ ಮೊದಲೇ ಅಮ್ಮ ನೋಡಿದ್ರೆ ನಮ್ಮ ಮೇಲೆ ಅನುಮಾನ ಪಡೋದ್ರಿಂದ ಅವ್ರು ಹೇಳ್ತಿರೋದೆಲ್ಲ ನಿಜ ಅಂತ ನಾನು ಒಪ್ಕೊಂಡೆ. ಆದರೆ ಇವ್ರು ಈ ಥರ ಎಲ್ಲ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಬೈಕೊಂತಿರ್ತಾನೆ. ಹೌದು ನಾನು ಅದೇ ರೀತಿ ಅಂದ್ಕೊಂಡಿದ್ದೆ, ಇವರೆಲ್ಲ ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ನನಗೂ ಅದ್ರ ಬಗ್ಗೆ ಸ್ವಲ್ಪನೂ ಹೊಳಿವೆ ಬರಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಸರಿ ನಾ ಬಂದಿರೋ ಉದ್ದೇಶ ಏನು ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹಾಗೆ ಭೂಮಿ ಮಾತಾಡ್ಕೊತಾರೆ. ಆದರೆ ಅಂಜು ಇದ್ದಳು ಅಂದರೆ ತನ್ನ ತಾಯಿ ದೇವಯಾನಿ ಅವ್ರು ಏನೇ ಮಾತಾಡಿದ್ರು ಅದ್ರ ಬಗ್ಗೆ ವಿಡಿಯೋನ ಮಾಡ್ಕೊಂಬ ಅಂತ ಹೇಳಿರೋದ್ರಿಂದ ಇಲ್ಲಿ ಅಂಜು ಇದ್ದಳು ಅಜಿತ್ ಭೂಮಿನ ಹಿಂಬಾಲಿಸ್ಕೊಂಡು ಬಂದು ಅವ್ರು ಮಾತಾಡೋದನ್ನೆಲ್ಲ ವಿಡಿಯೋ ಮಾಡ್ತಿರ್ತಾಳೆ. ಇನ್ನೇನು ಅಜಿತಾ ಭೂಮಿ ತನ್ನ ಜೀವನದ ಬಗ್ಗೆ ಮಾತಾಡಬೇಕು ಅನ್ನೋದ್ರೊಳಗಡೆ ಅಂದರೆ ಅಂಜು ವಿಡಿಯೋ ಮಾಡಬೇಕಾದ್ರೆ ಅಲ್ಲಿಗೆ ಲಚ್ಚಿ ಬರ್ತಾನೆ. ಲಚ್ಚಿ ಬಂದ್ಬಿಟ್ಟಿಗೆ ಅಂಜು ಏನು ಮಾಡ್ತಿದ್ಯಾ ನೀನು, ಸೈಡಿಗೆ ಬಾ ಅಂತ ಅಂದ್ಬಿಟ್ಟು ಸೈಡಿಗೆ ಕರ್ಕೊಂಡು ಹೋಗ್ತಾನೆ. ಹಾಗಾದರೆ ಲಚ್ಚಿ ಇಲ್ಲಿ ಹೇಗೆ ಬಂದ ಅಂದ್ಕೊಂಡ್ರ ಅಂದರೆ ಅಜಿತಾ ಭೂಮಿ ಇಬ್ಬರು ಸಿಟ್ಟು ಮಾಡಿಕೊಂಡು ಹೊರಟಿದ್ದನ್ನೆಲ್ಲ ಮನೆಯವರೆಲ್ಲ ನೋಡ್ತಾರೆ. ಹೇಗೋ ಅವರಿಬ್ಬರು ಹೊರಟರು, ಹೇಗೋ ಒಂದಾದ್ರೂ ಅಷ್ಟೇ ಸಾಕಪ್ಪ ಅಂತ ಅಂದ್ಬಿಟ್ಟು ಇನ್ನೇನು ಅವರು ಹೊರಗಡೆ ಬರಬೇಕು ನೋಡಿ ಅಂಜು ಇದ್ದಳು ಅವ್ರನ್ನ ಫಾಲೋ ಮಾಡಿಕೊಂಡು ಹಾಗೆ ಮೂಕಕ್ಕೆಲ್ಲ ಬಟ್ಟೆ ಸುತ್ತಕೊಂಡು ಹೋಗ್ತಿದ್ದನ್ನೆಲ್ಲ ಇಲ್ಲಿ ಶ್ರವಣ ರಮಣ ಹಾಗೆ ಇಲ್ಲಿ ಲಚ್ಚಿ ನೋಡ್ತಾರೆ. ಅಯ್ಯೋ ಇವಳಿಗೇನಾಗಿದೆ, ಅಜಿತಾ ಭೂಮಿ ಜೊತೆಗೆ ಹೋಗ್ತಿದ್ದಾರೆ, ಇವಳಿಗೆ ಕದ್ದು ಮುಚ್ಚಿ ಈ ಥರ ಓಡಾಡ್ತಿದ್ದಾಳಲ್ಲ, ನಮ್ಮ ಮನೇಲಿ ಏನೇನು ಆಗ್ತಿದೆಯಪ್ಪ ಅಂತ ಅಂದ್ಬಿಟ್ಟು ಶ್ರವಣ ಹಾಗೆ ರಮಣ ಮಾತಾಡ್ಬೇಕಾದ್ರೆ ಲಚ್ಚಿ ಇದ್ದನು. ಮಾವ ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೊಡ್ಸ್ಕೊಳಕ್ಕೆ ಹೋಗ್ಬಿಡಿ ಅಪ್ಪ, ನಾನು ಅದೇನು ಅಂತ ನೋಡ್ತೀನಿ, ನೀವು ಹೋಗಿ ಅಂತ ಅಂದ್ಬಿಟ್ಟು ಹೇಳಿ ಕಳಿಸ್ತಾನೆ. ಹಾಗೆ ಲಚ್ಚಿನೂ ಸಹಿತ ಇಲ್ಲಿ ಅಂಜುನ ಫಾಲೋ ಮಾಡಿಕೊಂಡು ಅಂದರೆ ಅಜಿತಾ ಭೂಮಿ ಇರೋ ಜಾಗಕ್ಕೆ ಅವನು ಸಹಿತ ಬರ್ತಾನೆ. ಅವಾಗ ಅವರಿಬ್ಬರು ಮಾತಾಡೋದನ್ನ ಇವಳು ರೆಕಾರ್ಡ್ ಮಾಡ್ತಿರೋದನ್ನ ಕೇಳಿಸ್ಕೊಂಡು ಅವಳನ್ನ ಸೈಡಿಗೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಭೂಮಿ ಇದ್ದಳು ನೋಡು ಆಗೋದೆಲ್ಲ ಆಗೋಯ್ತು ಆಯಿತಾ, ಇನ್ನೊಂದಾದರೂ ನಾವು ನೆಟ್ಟಗಿರೋಣ, ಅಂದರೆ ಹಾಸ್ಪಿಟ್ಲಲ್ಲಿ ಏನು ಹೇಳಿದ್ದಾರೆ ಅಂತ ಗೊತ್ತು ತಾನೆ, ನಮ್ಮ ಮದುವೆ ಬಗ್ಗೆ ಅಂದರೆ ನಮ್ಮ ಅಮ್ಮನಿಗೆ ನಮ್ಮಿಬ್ಬರ ಮದುವೆ ಬಗ್ಗೆ ಇನ್ನೂ ಗೊತ್ತಿಲ್ಲ, ಅದು ಗೊತ್ತಾಗೋದು ಬೇಡ, ನನಗೆ ಇನ್ನೂ ಸ್ವಲ್ಪ ದಿವಸ ನನ್ನ ಜೊತೆ ನೀನು ಹೆಂಡತಿಯಾಗಿ ಇರಲೇಬೇಕು ಅಂತಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಅವಾಗ ಭೂಮಿ ಸುಮ್ಮನೆ ಖುಷಿಯಿಂದ ಸುಮ್ಮನೆ ಇರ್ತಾಳೆ. ಅವಾಗ ಮದುವೆ ಅಂದರೆ ಇವಾಗ ಕಾಂಟ್ರಾಕ್ಟ್ ಮದುವೆ ಟೈಪ್ ಹೇಗಿದ್ವೋ ಅದೇ ರೀತಿ ಅಮ್ಮನಿಗೋಸ್ಕರ ನೀನು ಸಹಿತ ಕಾಂಟ್ರಾಕ್ಟ್ ಮದುವೆಯಾಗಿ ನನ್ನ ಜೊತೆ ಗಂಡ ಹೆಂಡತಿಯಾಗಿ ಇದ್ಬಿಡೋಣ ಅಂತಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಆದರೆ ಭೂಮಿ ಇದ್ದಳು ಸರಿ ನನಗೂ ಇದೇನು ಇಷ್ಟ ಇಲ್ಲ, ಆದರೆ ಅತ್ತೆಗೋಸ್ಕರ ನಾನು ಸಹಿತ ಇದಕ್ಕೆ ಒಪ್ಕೊತೀನಿ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಸರಿ ನಡಿ ಬಂದಿದ್ದ ಕೆಲಸ ಆಯ್ತಲ್ಲ ಹೋಗೋಣ ಅಂತಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಅವಾಗ ಸರಿ ಅಂತಂದ್ಬಿಟ್ಟು ಇನ್ನೇನು ಅಜಿತ್ ಹೋಗಬೇಕು ಅಷ್ಟೊತ್ತಿಗೆ ಇಲ್ಲಿ ಭೂಮಿ ಇದ್ದಳು ಚಿಟಿಕೆ ಹೊಡೆದು ಅಜಿತನ ಕರಿತಾಳೆ. ಅವಾಗ ಅಜಿತನಿಗೆ ಕೋಪ ಬರುತ್ತೆ, ನೀನು ಆ ಚಿಟಿಕೆ ಹೊಡೆದು ಕರೆದಿದ್ದು ಅಂದಾಗ ಹೌದು ನಾನೇ ಚಿಟಿಕೆ ಹೊಡೆದು ಕರೆದಿದ್ದು, ಯಾರಿಗೆ ಅಂದಾಗ ಇಲ್ಲಿ ಇನ್ಯಾರಿದ್ದಾರೆ ನಿನಗೆ ನಾನು ಚಿಟಿಕೆ ಹೊಡೆದು ಕರೆದಿದ್ದು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಏನು ನನಗೆ ಚಿಟಿಕೆ ಹೊಡೆದು ಕರೆಯಂಗಾದ, ಅಯ್ಯ ನಿನ್ನ ಅಂತಾನೆ, ನಂದು ಒಂದೆರಡು ಕಂಡೀಷನ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಏನದು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಕೇಳಿದಾಗ ನಾನು 2-3 ಕಂಡೀಷನ್ ಇದೆ, ಅದನ್ನು ಒಪ್ಪಿದರೆ ಮಾತ್ರ ನಾನು ಇದಕ್ಕೆ ಒಪ್ಪೋದು ಸಾಧ್ಯ ಅಂದಾಗ ಹೌದಾ ನಿನ್ನ ಒಪ್ಪಿಗೆ ನನಗೇನು ಅಂದಾಗ ಸರಿ ನಾನು ಬರಲ್ಲ ಹೋಗು ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಅವಾಗ ಸರಿ ಅದೇನು ಹೇಳು ಅಂದಾಗ ನನ್ನನ್ನು ಎಲ್ಲರ ಮುಂದೆ ಚಿನ್ನ ರನ್ನ ಮುದ್ದು ಅಂತ ಇವನ್ನೆಲ್ಲ ಕರೆಯೋ ಹಾಗಿಲ್ಲ, ಹಾಗೆ ನನ್ನ ತಂದೆ ಅಂದರೆ ನನ್ನ ತಂದೆ ಟೇಷನಲ್ಲಿದ್ದಾರೋ ಎಲ್ಲಿದ್ದಾರೋ ಗೊತ್ತಿಲ್ಲ, ನನ್ನ ತಾಯಿ ನೋಡಿದ್ರೆ ಹಾಗಿದ್ದಾರೆ,
ಅವ್ರನ್ನ ಹೇಗಾದರೂ ಮಾಡಿ ನಾನು ಕರ್ಕೊಂಬರಬೇಕು. ನಿಮಗೆ ಅದು ಮುಂಚೆನೇ ಗೊತ್ತೈತೆ. ಇವಾಗ ನಾನು ಕಾನ್ಸ್ಟೇಬಲ್ ಆಗಬೇಕು, ನಾನು ಓದಿ ಕಾನ್ಸ್ಟೇಬಲ್ ಆಗಬೇಕು ಅನ್ನೋ ನನ್ನ ಕನಸು. ಇವಾಗ ನಾನು ಅದನ್ನ ಮಾಡಬೇಕು ಅಂತ ಇದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ನೀ ಅದು ನಾನು ಎದುರಿಗೆ ಹೇಳೇ ಇಲ್ಲ ಯಾವಾಗಲೂ ಅಂದಾಗ, ನಾನು ಯಾಕೆ ನಿನ್ನೆದುರಿಗೆ ಹೇಳಿ, ನಾನು ನನ್ನ ಜೀವನ ಕಂಡ್ರಿ, ನಿನ್ನ ಬಿಟ್ಟು ಹೋದ್ಮೇಲೆ ನನ್ನ ಜೀವನ ನಾನು ರೂಪಿಸ್ಕೊಬೇಕು, ಅದಕ್ಕೋಸ್ಕರ ನಾನು ನಿನ್ನ ಹತ್ರ ಹೇಳೋ ಅವಶ್ಯಕತೆ ಇಲ್ಲ, ಇದು ನನ್ನ ಜೀವನ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಸರಿ, ನಾನು ಇದಕ್ಕೆ ಮಾತ್ರ ಒಪ್ಪೋದು, ನನಗೆ ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ಕರೆಯೋಂಗಿಲ್ಲ, ನನಗೆ ಒಪಿನಿಯನ್ ಅಂದರೆ ನಾನು ಈ ಥರ ಕರಿತೀನಿ ನಿನ್ನ ಅಂತ ನನ್ನ ಪರ್ಮಿಷನ್ ತೊಗೊಂಡ್ಬಿಟ್ಟು ನೀನು ಚಿನ್ನಾರನ್ನ ಅಂತಂದ್ಬಿಟ್ಟು ಕರಿಬೇಕು, ಇಲ್ಲ ಅಂದರೆ ಸರಿ ಇರಲ್ಲ ನೋಡು ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಸರಿ ಸರಿ ಅಂತಂದ್ಬಿಟ್ಟು ಅಜಿತ ಇದ್ದನು ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ಲಚ್ಚಿ ಇದ್ದನು ಅಂಜು ತಕ ಹೋಗ್ಬಿಟ್ಟು, ಅಂಜು ನೀನು ಮಾಡ್ತಿರೋದೇನು, ಅವ್ರಿಬ್ಳವ್ರು ಅವ್ರ ಪರ್ಸ್ನಲ್ ಅಂದರೆ ಅವ್ರ ಜೀವನದಲ್ಲಿ ಹೇಗಾರು ಒಂದಾಗಲಿ ಅಂತಂದ್ಬಿಟ್ಟು ನಾವು ಮಾಡಿದ್ವಿ ಪ್ಲ್ಯಾನು, ಆದರೆ ನೀನು ಯಾಕೆ ಅವ್ರದ್ದು ವೀಡಿಯೋ ಎಲ್ಲ ಮಾಡ್ಕೊತಿದ್ಯಾ, ನಿನ್ನಲ್ಲಿ ಎಷ್ಟು ಕೆಟ್ಟ ಅಭಿಪ್ರಾಯ ಇದೆ ಅಂತಂದು ನಾನು ಅಂದ್ಕೊಂಡೇ ಇರಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಲಚ್ಚಿ ಇದ್ದನು ಅಂಜುಗೆ ಬೈತಾನೆ. ಅವಾಗ ಅಯ್ಯೋ ಕೋಲ್ಡ್ ಅನ್ನು ಲಚ್ಚಿ, ನಾನು ಏನು ಮಾಡ್ತಾಯಿದ್ದೀನಿ ಅಂತ ಮಾಡ್ಕೊಂಡಿದ್ದೆ, ಅಂದರೆ ನಾನು ಏನು ಗೊತ್ತಾಗೋದು ವೀಡಿಯೋ ಮಾಡ್ತಾಯಿದ್ದು, ನಮ್ಮ ಅಕಸ್ಮಾತ್ ಮದುವೆ ಆದಮೇಲೆ ಈ ಥರ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂದರೆ ಹೇಗೆ ಕನ್ವರ್ಟ್ ಆಗಬೇಕು, ನಾವು ಇಬ್ಬರು ಹೇಗೆ ಮತ್ತೆ ಒಂದಾಗಬೇಕು ಅನ್ನೋದನ್ನು ಇವ್ರು ನೋಡಿ ಕಲ್ಕೊಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಫ್ಯೂಚರಿಗೋಸ್ಕರ ನಾನು ಇದನ್ನೆಲ್ಲ ನೋಡೋದಕ್ಕೆ ಬಂದೆ, ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳಕತ್ತೆ ಅಷ್ಟೇ ಅಂತ ಅಂದ್ಬಿಟ್ಟು ಇಲ್ಲಿ ಅಂಜು ಹೇಗೋ ಸುಳ್ಳನ್ನ ಹೇಳ್ತಾಳೆ. ಅವಾಗ ಲಚ್ಚಿ ಇದ್ದನು ಹೌದಾ ಹಾಗಾದರೆ ಸರಿ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಮನೆಗೆ ಹೊರಡ್ತಾನೆ. ಇಲ್ಲಿ ಲಚ್ಚಿ ಹಾಗೆ ಅಂಜುನು ಸಹಿತ ಮನೆಗೆ ಬಂದುಬಿಟ್ಟು ಸರಿ ಊಟ ಮಾಡ್ಬರ್ರಿ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಕರಿತಾಳೆ. ಅವಾಗ ಮನೆಯವರೆಲ್ಲ ಸಹಿತ ಊಟಕ್ಕೆ ಕೂತಾಗ ದೇವಯಾನಿ ಇದ್ದಳು, ಸಂಗೀತ ನೀನು ಊಟಕ್ಕೆ ಕೂತ್ಕೋ, ಪಲ್ಲವಿ ಬಂದು ಊಟ ಬಡಿಸ್ತಾಳೆ ಅಂದಾಗ, ಇಲ್ಲ ನನ್ನ ಕೈಯಾರೆ ನನ್ನ ಗಂಡ ಊಟನ ಬಡಿಸಿದ್ರೆ ಸ್ವಲ್ಪ ಜಾಸ್ತಿ ಗುಕ್ನ ಊಟ ಮಾಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅವಾಗ ಅಯ್ಯೋ ದೇವ್ರೆ, ಇವ್ರದ್ದು ಹಳೆಯ ಲವ್ ಸ್ಟೋರಿ ಇದ್ದಂಗೆ, ಇವ್ರಿಗೆ ವಯಸ್ಸಾದರೂ ಇನ್ನೂ ಲವ್ ಸ್ಟೋರಿ ಮುಗುದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾನೆ. ಅವಾಗ ರೀ ನೋಡಿಲಿ ಸತ್ಯ ಏನು ಹೇಳ್ತಿದ್ದಾನೆ, ನಮ್ಮಿಬ್ಬರಿಗೂ ವಯಸ್ಸಾಗಿದೆಯಂತೆ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳಿದಾಗ, ಏಯ್ ಸತ್ಯ ನೀನು ಏನು ಹೇಳ್ತಿದ್ಯಾ, ನಿನಗೆ ಕಣೋ ವಯಸ್ಸಾಗಿರೋದು, ನೋಡ್ಕೊಳ್ಳೋ ನೀನು, ನಾವಿನ್ನು ಇವಾಗ ಕಣೋ ಹ್ಯಾಂಗ್ ಬಾಯ್ಗಳು ಅಂತಂದ್ಬಿಟ್ಟು ಇಲ್ಲಿ ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಅಂಜು ಲಚ್ಚಿನ ತುಂಬಾ ಊಟಕ್ಕೆ ಹಿಂಸೆ ಮಾಡ್ತಾಳೆ ಸಂಗೀತ. ಆದರೆ ಇಲ್ಲ ಮಾಮ್, ಇವಾಗ ಬರಬೇಕಾದ್ರೆ ತಾನೇ ನಾನು ಐಸ್ನ ತಿನ್ಕೊಂಬಂದಿದ್ದೀವಿ, ಸ್ವಲ್ಪ ರೆಸ್ಟ್ ಮಾಡ್ತೀವಿ ಅಷ್ಟೇ ಸಾಕು ಅಂತಂದ್ಬಿಟ್ಟು ಇಲ್ಲಿ ಅಂಜು ಹಾಗೆ ಲಚ್ಚಿ ಹೇಳ್ತಾರೆ. ಅಷ್ಟೊತ್ತಿಗೆ ಅಜಿತ ಇದ್ದನು ಅವ್ರು ನೋಡ್ತಾ ಇಲ್ಲ ಅಂತಂದ್ಬಿಟ್ಟು ಸೀದಾ ರೂಮ್ ಒಳಗಡೆ ಹೋಗ್ತಿರ್ತಾನೆ. ಅಷ್ಟೊತ್ತಿಗೆ ಸಂಗೀತ ಇದ್ದಳು, ಏ ಅಜಿತ ಒಂದು ನಿಮಿಷ ನಿಂತ್ಕೊಳ್ಳೋ, ನೀನೇನು ನಾವು ಇಲ್ಲೇ ಇದ್ದೀವಿ ಎಲ್ಲರೂ, ನೀನು ಮಾತಾಡಿಸ್ದೆ ಹಾಗೆ ಒಳಗಡೆ ಹೋಗ್ತಾ ಇದೆಯಾ, ನಿಂತ್ಕೊಳ್ಳೋ ನಿಮಿಷ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಕರೀತಾಳೆ. ಅವಾಗ ಅಜಿತ ಇದ್ದನು ಬರ್ತಾನೆ. ಅವಾಗ ಏನಮ್ಮ ಅಂದಾಗ, ಈ ಭೂಮಿ ಇಲ್ಲೋ ಅಂದಾಗ, ಅಲ್ಲಿ ಬಂದು ನೋಡು ಅಂತ ಅಜಿತ ಹೇಳ್ತಾನೆ. ಅವಾಗ ಸರಿ ಭೂಮಿ ಬಾ, ಸರಿ ಬನ್ನಿ ಇಬ್ಬರು ಕೂತ್ಕೊಂಡು ಊಟ ಮಾಡಿ ಅಂತಂದ್ಬಿಟ್ಟು ಕರೀತಾರೆ. ಅಯ್ಯೋ ಊಟನಾ ಅಂದಾಗ, ಹೌದು ನೀವು ಯಾವುದೋ ಫಂಕ್ಷನ್ ಊಟಕ್ಕೆ ತಾನೇ ಹೋಗಿದ್ರಿ, ಊಟ ಎಲ್ಲ ಚೆನ್ನಾಗಿತ್ತಾ, ಅಲ್ಲ ಕಣೋ ಅಜಿತ ನೀವು ಫಂಕ್ಷನ್ ಊಟಕ್ಕೆ ಹೋಗ್ತಿದ್ದೀರಿ ಅಂದರೆ ನನಗೊಂದು ಮಾತು ಹೇಳಕ್ಕೆ ಬರಲಿಲ್ವೇನೋ, ನಾನು ನಿಮ್ಮ ಜೊತೆ ಬರ್ತಿದ್ದೆ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾನೆ. ಅವಾಗ ರಮಣ ಇದ್ದನು, ಹೂನಪ್ಪ ನಿಮ್ಮ ಜೊತೆಗೆ ಈ ಸಂಗೀತನ ಕರ್ಕೊಂಡು ಹೋಗ್ಬೇಕಿತ್ತು, ನೀವು ಇಬ್ಬರು ರೊಮ್ಯಾಂಟಿಕ್ ಆಡ್ತಾ ಇದ್ರೆ ಇವಳು ಹಿಂದ್ಗಡೆ ಕೂತ್ಕೊಂಡು ಅಂದರೆ ರಿಂಗ್ ಟೋನ್ನ ಬಾರಿಸ್ತಾ ಇರ್ತಿದ್ಲು ಅಂತ ಅಂದ್ಬಿಟ್ಟು ಹೇಳ್ತಾರೆ. ರೀ ಏನು ರೀ ಹೀಗೆ ಹೇಳ್ತಿದ್ಯಾ, ಮತ್ತು ಅವ್ರ ಗಂಡ ಎಂತಿ ಹೋಗ್ಬೇಕಾದ್ರೆ ನಿಂದೇನೆ ಅಂತಂದ್ಬಿಟ್ಟು ಇಲ್ಲಿ ರಮಣ ಹೇಳ್ತಾನೆ. ನೋಡೋ ಜಿತಾ ನೀನು ಎಲ್ಲಾದರೂ ಹೋಗಿದ್ರೆ ನಿನ್ನ ಜೊತೆ ನಾನು ಬರ್ತಿದ್ದೆ ಗೊತ್ತಾ ಅಂದಾಗ, ಸರಿ ಮಾಮ್ ಇನ್ನೊಂದ್ಸಲ ಎಲ್ಲಿಗಾರ ಹೊರಟ್ರೆ ನಿನಗೂ ಹೇಳಿ ಹೋಗ್ತೀನಿ, ಹಾಗೆ ನಿನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಬಿಡು ಅಂತಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಸರಿ ಅದೆಲ್ಲ ಆಯಿತು, ಊಟ ಚೆನ್ನಾಗಿತ್ತ, ಊಟ ಮಾಡಿದ್ರ ಅಂದಾಗ, ಇಲ್ಲ ಅತ್ತೆ ನಾವು ಊಟ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಿಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿದ್ವಲ್ಲ, ನನಗೆಲ್ಲ ಊಟನೇ ಸೇರಲಿಲ್ಲ, ಅದಕ್ಕೋಸ್ಕರ ನಾವು ಆದಷ್ಟು ಬೇಗ ಬಂದುಬಿಟ್ವಿ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಸರಿ ಬನ್ನಿ ಹಂಗಾದ್ರೆ ಊಟ ಮಾಡಿ ಬನ್ನಿ ಅಂತಂದ್ಬಿಟ್ಟು ಅಜಿತನಿಗೂ ಭೂಮಿಗೂ ಹಿಂಸೆ ಮಾಡ್ತಾರೆ. ಅವಾಗ ಸರಿ ಬೇಡ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಅಜಿತ ಹೇಳಿದ್ರು, ಅಯ್ಯೋ ಊಟ ಮಾಡಿ ಬಂದಿಲ್ಲ ಅಂತೀರ, ಮತ್ತು ಊಟ ಮಾಡ್ಬರ್ರಿ ಅಂತಂದ್ಬಿಟ್ಟು ಸರಿ ಅಂತಂದ್ಬಿಟ್ಟು ಅಜಿತನಿಗೆ ಊಟ ಕೂರಿಸ್ತಾರೆ. ಅವಾಗ ನೀನು ಹೆಂಡ್ತಿ ಕೂತಿಲ್ಲಲ್ಲೋ ಅಂದಾಗ ಭೂಮಿನ ದರ್ರ ಅಂತ ಎಳೆದ್ಬಿಡ್ತಾನೆ. ಏಯ್ ನೀನೇನು ಕತ್ತೆ ಹೇಳ್ದಂಗೆ ಎಳಿತೀಯಾ ಅಂತಂದ್ಬಿಟ್ಟು ಸಂಗೀತ ಜೋರು ಮಾಡ್ತಾಳೆ. ಅವಾಗ ಅಜಿತ ಇದ್ದನು, ಅಮ್ಮ ನಾನು ಕತ್ತೆ ಹೇಳ್ದಂಗೆ ಎಳ್ದಿದ್ದಲ್ಲ, ಜಿಂಕೆ ಎಳ್ದಿದ್ದು ಅಂತಂದ್ಬಿಟ್ಟು ಇಲ್ಲಿ ಅಜಿತ ನೈಸಾಗಿ ಮಾತಾಡ್ತಿರ್ತಾನೆ. ಅವಾಗ ಸರಿ ಅಂತಂದ್ಬಿಟ್ಟು ಸರಿ ಊಟ ಮಾಡಿರಿ ಚೆನ್ನಾಗಿದೆ ನೋಡ್ರಿ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಅವರಿಬ್ಬರನ್ನೇ ಅಬ್ಸರ್ವ್ ಮಾಡ್ತಿರ್ತಾರೆ. ಅವಾಗ ಅಜಿತ ಇದ್ದನು ನಾರ್ಮಲಾಗಿ, ವಾ ಅಮ್ಮ ಸಾಂಬಾರು ಏನಮ್ಮ ಇಷ್ಟು ಸ್ಮೆಲ್ ಬರ್ತಾಯಿದೆ, ಈ ಸುವಾಸನೆ ಕೇಳಿದೆ ಎಷ್ಟು ದಿವಸ ಆಗೋಯ್ತು, ಏನಮ್ಮ ಎಷ್ಟು ಚೆನ್ನಾಗಿದೆ ಅಮ್ಮ ಈ ಸಾರನ್ನ ಊಟ ಮಾಡ್ತಾಯಿದ್ರೆ ಅಂತಂದ್ಬಿಟ್ಟು ಹೊಗಳ್ತಾ ಇರ್ತಾನೆ. ಅವಾಗ ಸರಿ ಅಂತಂದ್ಬಿಟ್ಟು ಇನ್ನೇನು ಊಟನೆಲ್ಲ ಹಾಕ್ಸ್ಕೊಂಡು ಕಲಿಸ್ಕೊಂಡು ಇನ್ನೇನು ಬಾಯಿಗೆ ಇಡಬೇಕು ಅನ್ನೋಬಿಟ್ಟು, ಅಜಿತ ಏನು ಮಾಡ್ತಿದ್ಯಾ ನೀನು ಅಂದರೆ ನನಗೆ ಅನುಮಾನ ಬಂದಿದ್ದು ನಿಜ ಆಗೋಯ್ತು ಕಣೋ, ನಿಮ್ಮಿಬ್ಬರ ಮಧ್ಯೆ ಇದೇನು ನಡೆದಿದೆ ಕಣೋ ಅಂತಂದ್ಬಿಟ್ಟು ಇಲ್ಲಿ ಮತ್ತೆ ಸಂಗೀತ ತೆಗಿತಾಳೆ. ಅವಾಗ ಮಾಮ್ ಏನಾಯಿತು ಇವಾಗ ಅಂದಾಗ, ಅಜಿತ ನೀನೇನು ಮಾಡಿದೆ, ಊಟ ಮಾಡೋಕ್ಕಿಂತ ಮುಂಚೆ ನಾನು ನಿನಗೆ ಏನಂತ ಹೇಳಿದ್ದೆ, ಒಂದು ತುತ್ತು ಭೂಮಿ ತಿನ್ನಿಸ್ಬೇಕು ಅಂತ ನಾನು ಹೇಳಿದ್ದಿಲ್ವಾ, ಇಲ್ಲ ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ ಅಂದಾಗ, ಮಾಮ್ ನೀನೇನು ಮಾಮ್ ಚಿಕ್ಕ ಖುಷಿಗೆ ಈ ಥರ ಮಾಡ್ತಾ ಇದೆಯಾ, ನಾನು ಬಿಸಿ ಅನ್ನ ಇದೆ ಇನ್ನೇನು ಆರಿಸ್ಬಿಟ್ಟು ಅವಳಿಗೆ ಊಟ ಮಾಡಿಸೋಣ ಅಂತಂದ್ಬಿಟ್ಟು ಊದ್ತಾ ಇದ್ದೆ ಮಾಮ್, ಅಷ್ಟೊದ್ರೊಳಗಡೆ ನೀನು ಈ ಥರ ಸ್ನೇಹನ ಕ್ರಿಯೇಟ್ ಮಾಡಿಬಿಟ್ಟಲ್ಲ ಮಾಮ್ ಅಂತಂದ್ಬಿಟ್ಟು ಅಜಿತ ಹೇಳ್ತಾರೆ. ಹೌದಾ ಸರಿ ಭೂಮಿಗೆ ಊಟ ಮಾಡಿಸು ನೀನು ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ ಭೂಮಿ ತಗೋ ಊಟ ಮಾಡು ಅಂತಂದ್ಬಿಟ್ಟು ಇಲ್ಲಿ ಅಜಿತ ಇದ್ದನು, ತಗೋ ಚಿನ್ನ ಅಂತಂದ್ಬಿಟ್ಟು ಕರಿತಾನೆ. ಭೂಮಿ ಊಟನೇ ಮಾಡ್ತಿರಲ್ಲ, ಯಾಕೆ ಭೂಮಿ ಊಟ ಮಾಡ್ತಾಯಿಲ್ಲ, ಊಟ ಮಾಡು ಅಂತಂದ್ಬಿಟ್ಟು ಎಷ್ಟೇ ಹೇಳಿದ್ರು ಅಜಿತ ಇದ್ದನು ಅಂದರೆ ಊಟ ಮಾಡಿಸೋದಕ್ಕೆ ಹೋಗ್ತಾನೆ. ಭೂಮಿ ಏನಂದ್ರು ಊಟನೇ ಮಾಡ್ತಿಲ್ಲ, ಕಣ್ಣಲ್ಲೇ ಹೆದರಿಸ್ತಾರೆ. ಮಮ್ಮಿ ಇವಳು ಕಣ್ಣಲ್ಲೇ ಹೆದರಿಸ್ತಿದ್ದಾಳೆ ಅಂದಾಗ, ಭೂಮಿ ನೀನು ಯಾಕೆ ಅಜಿತನೇ ಕಣ್ಣಲ್ಲೇ ಹೆದರಿಸ್ತಾ ಇದೆಯಾ,
ಕಣ್ಣು ಅಲ್ಲಂದರೆ ಕಣ್ಣು ತೆರಿಬೇಡ ಬಾಯಿನ ತೆರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಅಜಿತಾ ಭೂಮಿಗೆ ಊಟ ಮಾಡಿಸ್ತಾರೆ. ಸರಿ ಭೂಮಿ ನೀನು ಅಜಿತನಿಗೆ ಊಟ ಮಾಡಿಸು ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಭೂಮಿನೂ ಸಹಿತ ಅಜಿತನಿಗೆ ಊಟ ಮಾಡಿಸೋದಕ್ಕೋಸ್ಕರ ಹಪ್ಪಳನ ತೊಗೊಂಡು ಮುಖಕ್ಕೆ ತುರುಕ್ಬಿಡ್ತಾಳೆ. ಹಪ್ಪಳ ಮುರಿದೇ ಬಿಡುತ್ತೆ. ಅವಾಗ ಎಲ್ಲರಿಗೂ ಸಹಿತ ಶಾಕ್ ಆಗುತ್ತೆ. ಅಯ್ಯೋ ಇದೇನು ಭೂಮಿ ಇಷ್ಟು ಸಿಟ್ಟಲ್ಲಿ ಅಜಿತನಿಗೆ ಊಟ ಮಾಡ್ಸೋಕೆ ಹೋದ್ಲಲ್ಲ ಅಂತ ಅಂದ್ಬಿಟ್ಟು ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ. ಹಾಗಾದರೆ ಸಂಗೀತನಿಗೂ ಸಹಿತ ಇವ್ರಿಬ್ಬರ ಮಧ್ಯೆ ಏನಾದರೂ ಇದೆಯಾ ಅಂತ ಗೊತ್ತಾಗುತ್ತೆ. ಅಥವಾ ಅಜಿತ ಒಂದು ಏನೋ ಹೇಳನೆ ಕನ್ವಿನ್ಸ್ ಮಾಡ್ತಾನೆ. ಇಲ್ಲಿ ಭೂಮಿ ಇದ್ದಳು ತನ್ನ ಅಂದರೆ ನಾನು ನಿನ್ನ ಹೆಂಡತಿಯಾಗಿರಬೇಕು ಅಂದರೆ ನೀನು ಮಾಡಬೇಕಾಗಿರೋ ಕೆಲಸಗಳು ತುಂಬ ಇದ್ದಾವೆ ಅಂತ ಅಂದ್ಬಿಟ್ಟು ಅಜಿತನಿಗೆ ತುಂಬಾ ಶಿಕ್ಷೆನ ಕೊಡೋದಕ್ಕೋಸ್ಕರ ಮುಂದಾಗ್ತಾಳೆ. ಹಾಗೆ ಅಜಿತ ಅಂದರೆ ಭೂಮಿ ಹೇಳ್ದಂಗೆ ಅಜಿತ ಎಲ್ಲ ಕೇಳ್ತಾನೆ. ತನ್ನ ತಾಯಿಗೋಸ್ಕರ ಭೂಮಿಗೆ ಏನು ಹೇಳಿದ್ರು ಅದನ್ನು ಕೇಳಿ ಅವಳ ಜೊತೆ ಇಟ್ಕೊತಾನೆ. ನೆಕ್ಸ್ಟ್ ವಿಡಿಯೋ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.